ನಮಸ್ಕಾರಪ್ಪ. ನೋಡಿರಿ, ಈ ಸತಿ UCMS ಅಲ್ಲಿ ಹೆಂಗೆ ಕಾನ್ವೊಕೇಶನ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತೀನಿ ಮೊಬೈಲಲ್ಲೇ. ಸೊ ಈಗ ನಾನು ಲಾಗಿನ್ ID ಎಲ್ಲ ಎಂಟ್ರಿ ಮಾಡಿದ್ದೀನಿ. ಸೊ ನೆಕ್ಸ್ಟು 4829 ಅಂತ ಕ್ಯಾಪ್ಚಾ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಲಾಗಿನ್ ಕೊಡ್ತಿದ್ದೀನಿ. ಲಾಗಿನ್ ಕೊಟ್ಟಾದ್ಮೇಲೆ ಪೇಜ್ ಓಪನ್ ಆಯಿತು. ಇಲ್ಲಿ ನಿಮಗೆ ಅಡ್ಮಿಷನ್ ಟಿಕೆಟ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಅಡ್ಮಿಷನ್ ಪೇಟ್ ಅಂತ ಇದೆ. ಬಟ್ ನಿಮಗೆ ಎಲ್ಲಿ ಇದು ಮೊಬೈಲಲ್ಲಿ ಕಾಣಿಸ್ತಿಲ್ಲ, ಅಂದರೆ ನಿಮ್ಮದು ಎಕ್ಸಾಮ್ ಅಪ್ಲಿಕೇಶನ್ ಫಿಲ್ ಮಾಡುತ್ತೆ ಎಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಬೇಕು, ಇಲ್ಲಿ ಅಡ್ಮಿಷನ್ ಅಪ್ಡೇಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ನೋಡಿರಿ ಮೇಲ್ಗಡೆ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಇಲ್ಲಿ ಬ್ಲೂ ಕಲರಲ್ಲಿ ನಿಮ್ಗೇನು ಕಾಣಿಸ್ತಾ ಇಲ್ಲ. ಗ್ರೀನಲ್ಲಿ ನಿಮಗೇನು ಕಾಣಿಸ್ತಿಲ್ಲ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಲಾಗೌಟ್ ಆಪ್ಷನ್ ಬರುತ್ತೆ, ಏನೋ ಚಾನ್ಸ್ ಆಪ್ಷನ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಅಡ್ಮಿಷನ್ ಅಪ್ಡೇಟ್ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲ್ಗಡೆ ಇಲ್ಲಿ 3 ಲೈನ್ಸ್ ಬರುತ್ತೆ. ಓಕೆ, 3 ಲೈನ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಆಪ್ಷನ್ ಸಿಗುತ್ತೆ: ಸ್ಟೂಡೆಂಟ್ಸು, ಅಕಾಡೆಮಿಕ್ಸು, ಎಕ್ಸಾಮು, ರಿಪೋರ್ಟ್ಸ್. ಎಕ್ಸಾಮ್ ಕ್ಲಿಕ್ ಮಾಡಿದ್ರೆ ಎಕ್ಸಾಮ್ ಅಪ್ಲಿಕೇಶನಲ್ಲಿ ನೀವು ಏನು ಎಕ್ಸಾಮ್ ಬರೆದಿರ್ತೀರ ಅದು ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೋಡಿ 4 ಸೆಮ್ಮಿಂದು ರಿಸಲ್ಟ್ ಇರುತ್ತೆ. ಇಲ್ಲಿ ನಾವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ಬೋದು, ಕಾನ್ವೊಕೇಶನ್. ಇದಕ್ಕೆ ನೋಡಿ ಕಾನ್ವೊಕೇಶನ್ ಅಂತ ಇದೆ. ಕಾನ್ವೊಕೇಶನ್ ಕ್ಲಿಕ್ ಮಾಡಿದೆ. ಕಾನ್ವೊಕೇಶನ್ ಓಪನ್ ಮಾಡತ್ತು. ಇಲ್ಲಿ ಕೆಳಗಡೆ ಪೇಜ್ ಲೋಡ್ ಆಗುತ್ತೆ. ನಿಮ್ಮದು ಯೂನಿವರ್ಸಿಟಿ ಕಾನ್ವೊಕೇಶನ್ ಬಿಟ್ಟಿದ್ರೆ ಪೇಜ್ ಲೋಡ್ ಆಗುತ್ತೆ. ಈಗ ಲೋಡ್ ಆಯಿತು ನೋಡಿ. UG ಪ್ರೋಗ್ರಾಮ್ ಇದು. ಸೊ ಬ್ಯಾಚುಲರ್ ಆಫ್ ಎಜುಕೇಷನ್ B.Ed 4th ಸೆಮ್ ನೋಟಿಫಿಕೇಷನ್ ಅಪ್ಲೋಡ್ ಆಗಿದೆ. ಸೊ ನೀವು ನೋಟಿಫಿಕೇಷನ್ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ಕೆಳಗಡೆ ಫೀಸ್ ಇಲ್ಲೇ ಪೇ ಮಾಡ್ಬೋದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಯಾವ ಮೆಥಡು, ಯಾವಾಗ ಕಾನ್ವೊಕೇಶನ್ ಡೇಟ್, ಯೂನಿವರ್ಸಿಟಿದು ಯಾವಾಗ ಕ್ಲೋಸ್ ಆಗುತ್ತೆ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಪೇ ಕಾನ್ವೊಕೇಶನ್ ಫೀಸ್ ಅಂತ ಇದೆ. ಸೊ ಈ ಕಾನ್ವೊಕೇಶನ್ ಫೀಸ್ನ ನೀವು ಪೇ ಮಾಡಬೇಕು. ಪೇ ಮಾಡಾದಮೇಲೆ ಇದರಲ್ಲಿ ಬರೋ ಟ್ರಾನ್ಸಾಕ್ಷನ್ ID ತೊಗೊಂಡು ಅಗೇನ್ ಮತ್ತೆ ನಾವು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಅಪ್ಲೈ ಮಾಡಿದ್ದಲ್ಲ ಆ ಪೋರ್ಟಲಿಗೆ ಹೋಗಿ, QAD ಪೋರ್ಟಲಿಗೆ ಹೋಗಿ ಅಲ್ಲಿ ಅಗೇನ್ ನಿಮ್ಮ ನೇಮು ಕನ್ನಡದೆಲ್ಲ ಎಂಟ್ರಿ ಮಾಡಿ, ಆಮೇಲೆ ಇಲ್ಲಿ ಚಲನ್ ನಂಬರ್ ಕೇಳುತ್ತೆ ಬಾಟಮಲ್ಲಿ. ಸೊ ಆ ಚಲನ್ ನಂಬರ್ಲ್ಲ ನೀವು ಈ ಟ್ರಾನ್ಸಾಕ್ಷನ್ ID ಎಂಟ್ರಿ ಮಾಡಿ ಸಬ್ಮಿಷನ್ ಕೊಟ್ಟು ಆ ಕಾಪಿನ ಹೋಗಿ ಯೂನಿವರ್ಸಿಟಿ ಸಬ್ಮಿಟ್ ಮಾಡಬೇಕು. ಇದಿಷ್ಟು ಪ್ರೊಸೀಜರು. ಹಾಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಂತಂದರೆ, ಅಲ್ಲಿ ನಿಮಗೆ ಇಶ್ಯೂ ಡೇಟ್ ಕೇಳ್ತಾರೆ B.Ed ಅವರಿಗೆ. ಸೊ ಕರ್ನಾಟಕ ಯೂನಿವರ್ಸಿಟಿಯವರಿಗೆ ಇಶ್ಯೂ ಡೇಟು